ಈ ಹಿಂದಿನ ಕ್ಲಾಸಿನಲ್ಲಿ ನಾವು ರಾಜ್ಯದ ಮೂರನೆಯ ಋತುವಾಗಿರುವಂತಹ ಮುಂಗಾರು ಮಳೆಗಾಲವನ್ನು ನೋಡಿದ್ದೇವೆ. ಅದರ ಮುಂದಿನ ಅವಧಿ ಹಿಂಗಾರು ಮಳೆಗಾಲ ಅಥವಾ ಈಶಾನ್ಯ ಮಾನ್ಸೂನ್ ಕಾಲವನ್ನು ಕುರಿತು ಇಂದಿನ ಅವಧಿಯಲ್ಲಿ ನೋಡೋಣ. ಕರ್ನಾಟಕದಲ್ಲಿ ಅಕ್ಟೋಬರ್ನಿಂದ ಡಿಸೆಂಬರ್ 15ನೇ ತಾರೀಕಿನವರೆಗಿನ ಅವಧಿಗೆ ಹಿಂಗಾರು ಮಳೆಗಾಲ ಅಂತ ಕರೆಯಲಾಗ್ತದೆ. ಸುಮಾರು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳ 15 ದಿವಸ, ಸುಮಾರು 2.5 ತಿಂಗಳಿನ ಅವಧಿಯು ರಾಜ್ಯದಲ್ಲಿ ಹಿಂಗಾರು ಮಳೆಗಾಲ ಅಂತ ಕರೆಯಲ್ಪಡ್ತದೆ. ಇದನ್ನ ಹಿಂಗಾರು ಮಳೆಗಾಲ ಅಂತ ಕರೀಲಿಕ್ಕೆ ಕಾರಣ ಅಂತಂದ್ರೆ ಈ ಅವಧಿಯಲ್ಲಿ ಮಳೆಯ ಪ್ರಮಾಣವು ಕಡಿಮೆಯಾಗ್ತದೆ. ಇದಕ್ಕಿಂತ ಮೊದಲಿದ್ದಂತಹ ಮುಂಗಾರು ಮಳೆಗಾಲದಲ್ಲಿ ರಾಜ್ಯವು ವ್ಯಾಪಕವಾಗಿ ಮಳೆಯನ್ನು ಪಡೀತದೆ. ಅಕ್ಟೋಬರ್ ಆರಂಭದಿಂದ ಮಳೆಯ ಪ್ರಮಾಣದಲ್ಲಿ ಒಂದೆಡೆ ಇಳಿಕೆಯಾಗ್ತಾ ಬರ್ತದೆ. ಅದನ್ನು ನಾವು ಹಿಂಗಾರು ಮಳೆಗಾಲದ ಅವಧಿ ಅಂತ ಕರೀತೇವೆ. ಇದನ್ನೇ ಈಶಾನ್ಯ ಮಾನ್ಸೂನ್ ಅವಧಿ ಅಂತ ಸಹಿತ ಕರೆಯಲಾಗ್ತದೆ. ಈಶಾನ್ಯ ಮಾನ್ಸೂನ್ ಅವಧಿ ಯಾಕೆ ಹಾಗೆ ಕರೀತಾರೆ ಅಂತಂದ್ರೆ, ಈ ಸುಮಾರು 2.5-3 ತಿಂಗಳಿನ ಅವಧಿಯಲ್ಲಿ ಮಾರುತಗಳು ಈಶಾನ್ಯ ದಿಕ್ಕಿನಿಂದ ನೈಋತ್ಯದ ಕಡೆಗೆ ಬೀಸ್ತವೆ. ಹಾಗಾಗಿ ಈ ಅವಧಿಗೆ ಈಶಾನ್ಯ ಮಾನ್ಸೂನ್ ಕಾಲ ಅಂತೇಳಿ ಕರೆಯಲಾಗ್ತದೆ. ಹಾಗಾದ್ರೆ ಈ ಅವಧಿ ಇದಕ್ಕಿಂತ ಮೊದಲಿದ್ದಂತಹ ನೈಋತ್ಯ ಮಾನ್ಸೂನ್ ಅವಧಿಗೆ ವಿರುದ್ಧವಾಗಿರುವಂತಹ ಅವಧಿ. ಎಲ್ಲ ಹಂತಗಳಲ್ಲಿ, ಎಲ್ಲ ಅಂಶಗಳಲ್ಲಿ ಮಾನ್ಸೂನ್ ಅವಧಿಗೆ ಅಥವಾ ಮುಂಗಾರು ಮಳೆಗಾಲಕ್ಕೆ ವಿರುದ್ಧವಾದ ಅವಧಿಯೇ ಹಿಂಗಾರು ಮಳೆಗಾಲ ಅಥವಾ ಈಶಾನ್ಯ ಮಾನ್ಸೂನ್ ಕಾಲ. ಹಾಗಾದ್ರೆ ಯಾವ ರೀತಿ ವಿರುದ್ಧ ಅಂತಂದ್ರೆ, ಈ ಮೊದಲು ಮಾರುತಗಳು ನೈಋತ್ಯದಿಂದ ಈಶಾನ್ಯಕ್ಕೆ ಬೀಸಿರ್ತವೆ. ಆ ಅವಧಿಗೆ ನಾವು ನೈಋತ್ಯ ಮಾನ್ಸೂನ್ ಅವಧಿ ಅಂತ ಕರೆದ್ವಿ. ಹಾಗಾದ್ರೆ ಇದು ಮಾರುತಗಳು ಮೊದಲು ಬೀಸಿದ್ದಕ್ಕೆ ವಿರುದ್ಧವಾಗಿ ಬೀಸ್ತವೆ. ಅಂದ್ರೆ ಈಗೇನಾಗ್ತದೆ, ಈಶಾನ್ಯದಿಂದ ನೈಋತ್ಯಕ್ಕೆ ಬೀಸ್ತವೆ. ಹಾಗಾಗಿ ಈ ಅವಧಿಗೆ ಈಶಾನ್ಯ ಮಾನ್ಸೂನ್ ಕಾಲ ಅಂತೇಳಿ ಕರೆಯಲಾಗ್ತದೆ. ಹಾಗಾದ್ರೆ ಯಾಕೆ ಇದಕ್ಕೆ ಈಶಾನ್ಯ ಮಾನ್ಸೂನ್ ಕಾಲ ಅಂತ ಕರಿತೇವೆ ಅಂತ ಹೇಳಿದ್ರೆ, ಹಿಂಗಾರು ಮಳೆಗಾಲ ಅಂತಂದ್ರೆ ಮಳೆಯ ಪ್ರಮಾಣ ಕಡಿಮೆ ಆಗ್ತದೆ, ಅದು ಹಿಂಗಾರು ಮಳೆಗಾಲ ಅಂತ ಕರೆಯಲ್ಪಡ್ತದೆ. ಹಾಗಾದ್ರೆ ಈಶಾನ್ಯ ಅನ್ನೋ ಪದ ಯಾಕೆ ಬರ್ತದೆ ಅಂತಂದ್ರೆ, ಈ ಅವಧಿಯಲ್ಲಿ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ಬೀಸ್ತವೆ. ಭಾರತದಲ್ಲಿ ಆಯಿತು, ನಮ್ಮ ರಾಜ್ಯದಲ್ಲಿ ಆಯಿತು. ಹಾಗಾಗಿ ಇದನ್ನೇ ಈಶಾನ್ಯ ಮಾನ್ಸೂನ್ ಕಾಲ ಅಂತ ಕರೆಯಲಾಗ್ತದೆ. ಅದು ಯಾಕೆ ದಿಕ್ಕು ಆ ರೀತಿ ಬದಲಾವಣೆ ಮಾಡ್ತದೆ ಅಂತೇಳಿ, ಇದಕ್ಕಿಂತ ಮೊದಲು ಸೂರ್ಯ ಉತ್ತರದಲ್ಲಿರ್ತಾನೆ. ಹಿಂದಿನ ಅವಧಿಯಲ್ಲಿ ಹೇಳಿದಾಗ ಇಲ್ಲಿ ಅಧಿಕ ಉಷ್ಣಾಂಶ ಇರ್ತದೆ, ಕಡಿಮೆ ಒತ್ತಡ ಇರ್ತದೆ. ಆಗ ಇಲ್ಲಿ ಸೂರ್ಯಕಿರಣಗಳು ಓರೆಯಾಗಿ ಬೀಳ್ತವೆ ದಕ್ಷಿಣದಲ್ಲಿ. ಇಲ್ಲಿ ಅಧಿಕ ಒತ್ತಡ ಇಲ್ಲಿ ಕಂಡು ಬರ್ತದೆ. ಆಗ ಮಾರುತಗಳು ದಕ್ಷಿಣದಲ್ಲಿ ಉಗಮ ಹೊಂದಿ ಉತ್ತರಕ್ಕೆ ಬೀಸಿ ಸಮಭಾಜಕ ವೃತ್ತವನ್ನು ದಾಟಿ ತಮ್ಮ ದಿಕ್ಕು ಬದಲಾಯಿಸಿ ದಕ್ಷಿಣದಿಂದ ಉತ್ತರಕ್ಕೆ ಬೀಸುವುದರ ಬದಲಾಗಿ ನೈಋತ್ಯದಿಂದ ಈಶಾನ್ಯಕ್ಕೆ ಬೀಸ್ತವೆ. ಅದನ್ನು ನಾವು ನೈಋತ್ಯ ಮಾನ್ಸೂನ್ ಕಾಲ ಅಂತ ಹೇಳಿದ್ವಿ. ಈಗಿನ ಅವಧಿ ಆ ಹಿಂದಿನ ಅವಧಿಗಿಂತ ವಿರುದ್ಧವಾಗಿರ್ತದೆ. ಹೇಗೆ ವಿರುದ್ಧ ಅಂತಂದ್ರೆ, ಈ ಅವಧಿಯಲ್ಲಿ ಸೂರ್ಯನು ದಕ್ಷಿಣ ಗೋಳಾರ್ಧದ ಮೇಲೆ ನೆಲೆಸಿರ್ತಾನೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳ ಅವಧಿಯಲ್ಲಿ ಸೂರ್ಯನು ದಕ್ಷಿಣ ಗೋಳಾರ್ಧದಲ್ಲಿರ್ತಾನೆ. ಹಾಗಾದ್ರೆ ದಕ್ಷಿಣ ಗೋಳಾರ್ಧದ ಮೇಲೆ ಸೂರ್ಯಕಿರಣಗಳು ನೇರವಾಗಿ ಬೀಳ್ತವೆ. ಉಷ್ಣಾಂಶ ಅಧಿಕವಾಗ್ತದೆ, ಒತ್ತಡ ಕಡಿಮೆಯಾಗ್ತದೆ. ಹಾಗಾಗಿ ದಕ್ಷಿಣ ಗೋಳಾರ್ಧದಲ್ಲಿ ಅಧಿಕ ಉಷ್ಣತೆಯಿಂದಾಗಿ ಒತ್ತಡದ ಪ್ರಮಾಣವು ಇಳಿಕೆಯಾಗ್ತದೆ. ಆಗ ಇಲ್ಲಿ ಲೋ ಪ್ರೆಷರ್ ಬೆಲ್ಟ್ಸ್, ಇದಿಷ್ಟು ದಕ್ಷಿಣ ಗೋಳಾರ್ಧ ಏನಾಗ್ತದೆ, ಕಡಿಮೆ ಒತ್ತಡ ಪ್ರದೇಶವಾಗಿ ಮಾರ್ಪಡ್ತದೆ. ಇಲ್ಲಿ ಒತ್ತಡ ಕಡಿಮೆ ಇರ್ತದೆ. ಇದೇ ಅವಧಿಯಲ್ಲಿ ಸೂರ್ಯಕಿರಣಗಳು ಉತ್ತರ ಗೋಳಾರ್ಧದ ಮೇಲೆ ಓರೆಯಾಗಿ ವಕ್ರವಾಗಿ ಬೀಳ್ತವೆ. ಸೂರ್ಯ ಮತ್ತು ಉತ್ತರ ಗೋಳಾರ್ಧದ ನಡುವಿನ ಅಂತರ ಅಧಿಕವಾಗ್ತದೆ. ಹಾಗಾಗಿ ಇಲ್ಲಿ ಉಷ್ಣತೆ ಕಡಿಮೆಯಾಗ್ತದೆ, ಒತ್ತಡ ಅಧಿಕವಾಗ್ತದೆ. ಹಾಗಾದ್ರೆ ಇಲ್ಲಿ ಒತ್ತಡ ಕಡಿಮೆ, ಇಲ್ಲಿ ಒತ್ತಡ ಅಧಿಕ. ಇದೆಲ್ಲ ಹೈ ಪ್ರೆಷರ್ ಬೆಲ್ಟ್ಸ್ ನಿರ್ಮಾಣವಾಗ್ತವೆ, ಇಲ್ಲಿ ಲೋ ಪ್ರೆಷರ್ ಬೆಲ್ಟ್ಸ್ ನಿರ್ಮಾಣವಾಗ್ತವೆ. ಹಾಗಾದ್ರೆ ಗಾಳಿಗಳು ಯಾವ ಕಡೆ ಬೀಸ್ತವೆ, ನಿಯಮದ ಪ್ರಕಾರ ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಬೀಸ್ತವೆ. ಹಾಗಾದ್ರೆ ಈ ಅವಧಿಯಲ್ಲಿ ಅಧಿಕ ಒತ್ತಡ ಎಲ್ಲಿದೆ, ಕಡಿಮೆ ಒತ್ತಡ ಎಲ್ಲಿದೆ? ಅಧಿಕ ಒತ್ತಡವು ಉತ್ತರ ಗೋಳಾರ್ಧದ ಮೇಲಿದೆ, ಕಡಿಮೆ ಒತ್ತಡವು ದಕ್ಷಿಣ ಗೋಳಾರ್ಧದ ಮೇಲಿದೆ. ಹಾಗಾದ್ರೆ ಮಾರುತಗಳು ಏನಾಗ್ತವೆ, ಉತ್ತರ ಗೋಳಾರ್ಧದಿಂದ ದಕ್ಷಿಣ ಗೋಳಾರ್ಧದ ಕಡೆಗೆ ಬೀಸಲಿಕ್ಕೆ ಆರಂಭಿಸ್ತವೆ. ಹಾಗಾದ್ರೆ ಹಿಂದೆ ಏನು ಬೀಸಿರ್ತವಲ್ಲ ಅದಕ್ಕೆ ವಿರುದ್ಧವಾಗಿ ಈಗ ಬೀಸ್ತವೆ. ಈ ಅವಧಿಯಲ್ಲಿ ಮಾರುತಗಳು ಈಶಾನ್ಯದಿಂದ ಬೀಸ್ತವೆ. ಭಾರತದ ಮೇಲೆ ಈಶಾನ್ಯ ದಿಕ್ಕಿನಿಂದ ಬೀಸ್ತವೆ, ಈಶಾನ್ಯದಿಂದ ನೈಋತ್ಯಕ್ಕೆ ಬೀಸ್ತವೆ. ಹಾಗಾಗಿ ಈ ಅವಧಿಯಲ್ಲಿ
ಕರ್ನಾಟಕದ ಮೇಲೆ ಅಥವಾ ಭಾರತದ ಮೇಲೆ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ಬೀಸುವ ಕಾರಣ ಈ ಅವಧಿಯನ್ನ ಈಶಾನ್ಯ ಮನ್ಸೂನ್ ಕಾಲ ಅಂತ ಕರೆಯಲಾಗುತ್ತದೆ. ಹಾಗಾದ್ರೆ ಮೊದಲ ದಿಕ್ಕಿಗೆ ವಿರುದ್ಧವಾಗಿ, ಮೊದಲು ಈ ಹಿಂದಿನ ಅವಧಿಯಲ್ಲಿ ಹೇಳ್ತೀವಿ ನಾವು ಹೇಗೆ ಇಲ್ಲಿಂದ ಉಗಮ ಹೊಂದುತ್ತವೆ, ಮಾರುತಗಳು ಇಲ್ಲಿ ಉಗಮ ಹೊಂದುತ್ತವೆ, ಇಲ್ಲಿ ಬಂದು ಸಮಭಾಜಕ ವೃತ್ತವನ್ನು ದಾಟಿ ತಮ್ಮ ದಿಕ್ಕನ್ನು ಬದಲಾಯಿಸಿ ಅವುಗಳು ತಮ್ಮ ಬಲಗಡೆಗೆ ಅಂದ್ರೆ ನೈಋತ್ಯ ಈಶಾನ್ಯಕ್ಕೆ ಬೀಸ್ತವೆ. ಹಾಗಾದ್ರೆ ಈ ಹೇಗೆ ಬೀಸ್ತವ, ಇಲ್ಲಿ ಉಗಮ ಹೊಂದುತ್ತವೆ ವಿರುದ್ಧವಾಗಿ, ಇಲ್ಲಿ ಉಗಮ ಹೊಂದಿ ಸಮಭಾಜಕವಾಗಿ ಬರ್ತಾವ ಮತ್ತ ತಮ್ಮ ದಿಕ್ಕು ಬದಲಾಯಿಸಿ ದಕ್ಷಿಣ ಗೋಳಾರ್ಧ ತಮ್ಮ ಎಡಗಡೆಗೆ ಈ ಕಡೆಗೆ ಅವುಗಳು ಬೀಸಿ ಹೋಗುತ್ತವೆ. ಇಲ್ಲಿ ಈಶಾನ್ಯದಿಂದ ಮಾರುತಗಳು ಬೀಸುವ ಕಾರಣ ಇದನ್ನ ಈಶಾನ್ಯ ಮನ್ಸೂನ್ ಅವಧಿ ಅಂತೇಳಿ ಕರೀತೇವೆ. ಹಾಗಾದ್ರೆ ನಮಗೆ ಗೊತ್ತಾಯ್ತು, ಏನ್ ಗೊತ್ತಾಯ್ತು ಅಂತ ಹೇಳಿದ್ರೆ ಉತ್ತರ ಗೋಳಾರ್ಧದಲ್ಲಿ ಉಷ್ಣಾಂಶವು ಕಡಿಮೆಯಾಗಿರುತ್ತದೆ, ಒತ್ತಡವು ಅಧಿಕವಾಗಿರುತ್ತದೆ. ಹಾಗಾಗಿ ಇಲ್ಲಿರುವಂತಹ ಅಧಿಕ ಒತ್ತಡ ಪ್ರದೇಶದಿಂದ ಇಲ್ಲಿರುವಂತಹ ಕಡಿಮೆ ಒತ್ತಡ ಪ್ರದೇಶಗಳಿಗೆ ಗಾಳಿಗಳು ಬೀಸ್ತವೆ. ಮೊದಲು ಬೀಸಿದ ದಿಕ್ಕಿಗೆ ವಿರುದ್ಧವಾಗಿರುತ್ತೆ, ಅಂದ್ರೆ ಈಶಾನ್ಯದಿಂದ ಅವುಗಳು ನೈಋತ್ಯಕ್ಕೆ ಬೀಸ್ತವೆ ನಮ್ಮ ದೇಶದಲ್ಲಿ ಸಹಿತ. ಹಾಗಾಗಿ ಇದನ್ನ ಈಶಾನ್ಯ ಮನ್ಸೂನ್ ಕಾಲ ಅಂತೇಳಿ ಕರೀತೇವೆ. ಇದು ಆ ಹೆಸರು ಬರಲಿಕ್ಕೆ ಕಾರಣ ಈಶಾನ್ಯ ಅಂತ. ಅಂದ್ರೆ ಏನಾಗ್ತದೆ ಈ ಅವಧಿಯಲ್ಲಿ ಅಂತಂದ್ರೆ ಮಾರುತಗಳು ಈಶಾನ್ಯದಿಂದ ಬೀಸುವ ಕಾರಣ ಉತ್ತರ ಗೋಳಾರ್ಧದ ಮೇಲೆ ಉಗಮ ಹೊಂದುವ ಕಾರಣ ಉತ್ತರ ಗೋಳಾರ್ಧದಲ್ಲಿ ವಿಶಾಲವಾದ ಭೂರಾಶಿ ಕಂಡು ಬರ್ತದೆ. ದಕ್ಷಿಣ ಗೋಳಾರ್ಧದಲ್ಲಿ ವಿಶಾಲವಾದ ಸಾಗರ ಅಥವಾ ಜಲರಾಶಿ ಕಂಡು ಬರ್ತದೆ. ವಿರುದ್ಧವಾಗಿ ಉತ್ತರ ಗೋಳಾರ್ಧದಲ್ಲಿ ಈ ಎಲ್ಲ ವಿಶಾಲವಾಗಿರುವಂತಹ ಭೂರಾಶಿ ಕಂಡು ಬರ್ತದೆ. ಹಾಗಾದ್ರೆ ಉತ್ತರ ಗೋಳಾರ್ಧದಲ್ಲಿ ಗಾಳಿಗಳು ಉಗಮ ಹೊಂದುವುದರಿಂದ ಉತ್ತರ ಗೋಳಾರ್ಧದಲ್ಲಿ ಅಧಿಕ ಪ್ರಮಾಣದಲ್ಲಿ ಭೂರಾಶಿ ಇರುವುದರಿಂದ ಈ ಮಾರುತಗಳು ಭೂಮಿಯ ಮೇಲೆ ಉಗಮ ಹೊಂದುತ್ತವೆ. ಭೂಮಿಯ ಮೇಲೆ ಉಗಮ ಹೊಂದುವುದರಿಂದ ಈ ಮಾರುತಗಳಲ್ಲಿ ನೀರಾವಿಯ ಪ್ರಮಾಣ ಕಡಿಮೆಯಾಗಿರುತ್ತದೆ. ಅದನ್ನ ಖಂಡಾಂತರ ವಾಯುಗುಣ ಅಂತ ಹೆಸರಿಸಲಾಗುತ್ತದೆ. ಖಂಡಾಂತರ ವಾಯುಗುಣ ಅಂದ್ರೇನು? ಮಾರುತಗಳು ಭೂಮಿಯ ಮೇಲೆ ಉಗಮ ಹೊಂದಿ ಭೂಮಿಯ ಮೇಲೆ ಜಲರಾಶಿಯ ಪ್ರಮಾಣವು ಕಡಿಮೆ ಇರುವುದರಿಂದ ಮಾರುತಗಳಲ್ಲಿ ನೀರಾವಿಯ ಪ್ರಮಾಣ ಅಥವಾ ಆರ್ದ್ರತೆಯ ಪ್ರಮಾಣವು ಅಥವಾ ತೇವಾಂಶದ ಪ್ರಮಾಣವು ಕಡಿಮೆಯಾಗಿರುತ್ತದೆ. ಇದನ್ನ ಖಂಡಾಂತರ ವಾಯುಗುಣ ಅಂತ ಕರೀತೇವೆ. ಹಾಗಾದ್ರೆ ಈ ಅವಧಿಯಲ್ಲಿ ಇಂತಹ ಖಂಡಾಂತರ ಲಕ್ಷಣವುಳ್ಳ ಮಾರುತಗಳು ಬೀಸುತ್ತವೆ. ಹಾಗಾದ್ರೆ ಮಾರುತಗಳಲ್ಲಿ ನೀರಾವಿಯ ಪ್ರಮಾಣ ಅಥವಾ ಆರ್ದ್ರತೆಯ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಳೆಯ ಪ್ರಮಾಣವು ಸಹಿತ ಕಡಿಮೆಯಾಗ್ತದೆ. ಹಾಗಾಗಿ ಇದನ್ನ ಕಡಿಮೆ ಮಳೆಯಾಗುವುದರಿಂದ ಹಿಂಗಾರು ಮಳೆಗಾಲ ಅಂತ ಪರಿಗಣಿಸಲಾಗುತ್ತದೆ. ಕಡಿಮೆ ಮಳೆ ಅಂತಂದ್ರೆ ರಾಜ್ಯದಲ್ಲಿ ಈ ಒಂದು 2.5-3 ತಿಂಗಳ ಅವಧಿಯಲ್ಲಿ 12% ಮಾತ್ರ ಮಳೆಯಾಗ್ತದೆ. ಅದುವೇ ಹಿಮ್ಮೆಟ್ಟುವ ಮನ್ಸೂನ್ ಅಥವಾ ಹಿಂಗಾರು ಮಳೆಗಾಲ ಅಂತ ಕರೆಯಲಾಗುತ್ತದೆ. ಈ ಅವಧಿಯಲ್ಲಿ ಸುರಿಯುವಂತಹ 12% ಮಳೆಯು ರಾಜ್ಯದ ಹಿಂಗಾರು ಬೆಳೆಗಳಿಗೆ ಹೆಚ್ಚು ಉಪಯುಕ್ತವಾಗಿರುತ್ತದೆ. ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ ಬೆಳೆಯುವಂತಹ ಹಿಂಗಾರು ಬೆಳೆಗಳು ಕಡಿಮೆ ಮಳೆಯನ್ನ ಬಯಸುವಂತಹ ಬೆಳೆಗಳಾಗಿವೆ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಸ್ಥಳೀಯವಾಗಿ ಯಾವ ಬೆಳೆಗಳು ಬೆಳೆಯುತ್ತವೆ? ಹಿಂಗಾರು ಬೆಳೆಗಳು ಅಂತಂದ್ರೆ ಪ್ರಧಾನವಾಗಿ ನಮ್ಮ ಆಹಾರ ಧಾನ್ಯ ಜೋಳ, ಆಮೇಲೆ ಗೋಧಿ, ಆಮೇಲೆ ಹತ್ತಿ, ಆಮೇಲೆ ಕಡಲೆ, ಎಣ್ಣೆಕಾಳು, ಯಾವುದು ಕುಸುಬೆ, ಈ ಒಂದು ಕೃಷಿ ಬೆಳೆಗಳನ್ನು ನಾವು ಬೆಳೆಯುತ್ತೇವೆ. ಹಾಗೆ ಒಟ್ಟಾರೆ ಜೋಳ, ಗೋಧಿ, ಹತ್ತಿ, ಕಡಲೆ, ಕುಸುಬೆ ಈ ಮೊದಲಾದ ಪ್ರಮುಖ ಹಿಂಗಾರು ಬೆಳೆಗಳಿಗೆ ಈ 12% ಮಳೆಯು ಅತ್ಯಂತ ಸೂಕ್ತವಾಗಿರುತ್ತದೆ. ಹಾಗಾಗಿ ಅಷ್ಟರ ಮೇಲೆನೆ ಹಿಂಗಾರು ಬೆಳೆಗಳು ಇಲ್ಲಿ ಬಂದು ಬಿಡುತ್ತವೆ. ಇನ್ನು ಈ ಅವಧಿಯಲ್ಲಿ ಆವರ್ತ ಮಾರುತಗಳ ಚಲನೆ ಕಂಡು ಬರ್ತದೆ. ಆಗಾಗ ಆವರ್ತ ಮಾರುತಗಳು ಅಂತಂದ್ರೆ ಸೈಕ್ಲೋನ್ಸ್ ಅಂತೇಳಿ ಕರೀತೇವೆ. ಸಾಮಾನ್ಯವಾಗಿ ಪ್ರತಿ ವರ್ಷ ಬಂಗಾಳ ಕೊಲ್ಲಿಯ ಮೇಲೆ ಆವರ್ತ ಮಾರುತಗಳು ಅಕ್ಟೋಬರ್-ನವೆಂಬರ್ ತಿಂಗಳಿನಲ್ಲಿ ಹುಟ್ಟುಕೊಳ್ತವೆ. ನಾವು ನಮ್ಮ ಕಡೆ ಅದನ್ನ ಸೈಕ್ಲೋನ್ ಇಫೆಕ್ಟ್ ಅಂತ ಹೇಳ್ತೇವೆ. ಸುಮಾರು 3 ರಿಂದ 5, 6, 7 ದಿನಗಳವರೆಗೆ ಮಬ್ಬು ವಾತಾವರಣವಿದ್ದು ಅಲ್ಲಿ ಚಿನುಗು ಮಳೆ ಆಗ್ತಾ ಇರ್ತದೆ ನಿರಂತರವಾಗಿ. ಅದು ಸೈಕ್ಲೋನ್ ಇಫೆಕ್ಟ್ ಅಂತ ಹೇಳಿ ನಾವು ಇಲ್ಲಿ ಹೇಳ್ತೀವಲ್ಲ, ಅದು ಆವರ್ತ ಮಾರುತಗಳು ಈ ಅವಧಿಯಲ್ಲಿ ಉಗಮ ಹೊಂದುತ್ತವೆ. ಎರಡೂ ಕಡೆ, ಈ ಕಡೆ ಅರಬ್ಬಿ ಸಮುದ್ರ, ಆ ಕಡೆ ಬಂಗಾಳ ಕೊಲ್ಲಿ, ಎರಡೂ ಜಲರಾಶಿಗಳ ಮೇಲೆ ದಕ್ಷಿಣ ಭಾರತ, ಇಲ್ಲಿರುವಂತಹ ಅರಬ್ಬಿ ಸಮುದ್ರ ಮೇಲಿನ ಸಹಿತ
ಬಂಗಾಳ ಕೊಲ್ಲಿಯ ಮೇಲೂ ಆವರ್ತ ಮಾರುತಗಳು ಇಲ್ಲಿ ಹುಟ್ಟುಕೊಳ್ತವ. ಅವುಗಳು ಜಲರಾಶಿಯ ಮೇಲೆ ಉಗಮ ಹೊಂದಿ ಭೂರಾಶಿಯನ್ನು ತಲುಪಿದಾಗ ಕರಾವಳಿ ಪ್ರದೇಶದಲ್ಲಿ ಮಳೆಯನ್ನು ಸುರಿಸುತ್ತವೆ. ಆ ಆವರ್ತ ಮಾರುತಗಳ ಚಲನೆಯಿಂದ ಈ ಅವಧಿಯಲ್ಲಿ ಸ್ವಲ್ಪ ಮಳೆಯಾಗುತ್ತದೆ. ಅದು ಪ್ರತಿ ವರ್ಷ ಬಂಗಾಳ ಕೊಲ್ಲಿಯ ಮೇಲೆ ಇಂತಹ ಆವರ್ತ ಮಾರುತಗಳು ಹುಟ್ಟಿಕೊಳ್ತವೆ. ಅವು ನಮ್ಮ ರಾಜ್ಯದ ಮೇಲೂ ಪ್ರಭಾವ ಬೀರುತ್ತವೆ. ರಾಜ್ಯದ ಒಳನಾಡಿನಲ್ಲಿ ಅಲ್ಪ ಸ್ವಲ್ಪ ಮಳೆಯಾಗ್ತಾ ಇರ್ತದೆ. ಕೆಲವೊಮ್ಮೆ ನಿರಂತರವಾಗಿ ಪ್ರತಿ ವರ್ಷನೂ ಅಲ್ಲ, ಕೆಲವೊಮ್ಮೆ ಅರಬ್ಬಿ ಸಮುದ್ರದ ಮೇಲೆ ಸಹಿತ ಆವರ್ತ ಮಾರುತಗಳು ಇಲ್ಲಿ ಉಗಮ ಹೊಂದುತ್ತವೆ. ಇಲ್ಲಿ ಉಗಮ ಹೊಂದಿ ಅವುಗಳು ಬಂದು ಕರ್ನಾಟಕದ ಕರಾವಳಿ ತಲುಪಿದಾಗ ಇಲ್ಲೂ ಸಹಿತ ಮಳೆ ಆಗ್ತಾ ಇರ್ತದೆ. ಹಾಗಾದ್ರೆ ಈ ಆವರ್ತ ಮಳೆಯು ಕರ್ನಾಟಕದ ಈಶಾನ್ಯ ಭಾಗ ಮತ್ತು ಕರ್ನಾಟಕದ ದಕ್ಷಿಣ ಭಾಗದ ಮೇಲೆ ಅಧಿಕ ಪ್ರಮಾಣದಲ್ಲಿ ಕಂಡು ಬರ್ತದೆ. ಆವರ್ತ ಮಳೆ ಅಂತಂದ್ರೆ ಏನಂತಂದ್ರೆ ಇದು ನಮ್ದು ದಕ್ಷಿಣ ಭಾರತದ್ದು. ಇಲ್ಲೇ ಶ್ರೀಲಂಕಾ, ಈ ಕಡೆ ಇಲ್ಲಿ ಬಂದ್ರೆ ಇಲ್ಲಿ ಆಫ್ರಿಕಾದ ಕರಾವಳಿ ಕಂಡು ಬರ್ತದೆ. ಈ ಕಡೆ ಇಲ್ಲಿ ಬರ್ಮಾ, ಇದೆಲ್ಲ ನಡುಗಡ್ಡೆಗಳು ಕಂಡು ಬರ್ತವೆ. ಇಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾ ನಡುಗಡ್ಡೆಗಳು ಕಂಡು ಬರ್ತವೆ. ಹಾಗಾದ್ರೆ ಇಲ್ಲಿ ನಡುವ ಜಲರಾಶಿ ಕಂಡು ಬರ್ತದೆ. ಇಲ್ಲೆಲ್ಲ ಇಲ್ಲಿ ಅರಬ್ಬಿ ಸಮುದ್ರ, ಇಲ್ಲಿ ಬಂಗಾಳ ಕೊಲ್ಲಿ ಕಂಡು ಬರ್ತದೆ. ಅಂದ್ರೆ ಈ ಅವಧಿಯೊಳಗೆ ಏನಾಗುತ್ತಾ, ಹಿಂಗಾರು ಮಳೆಗಾಲ ಅವಧಿಯೊಳಗೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ನೊಳಗ ಸೂರ್ಯ ದಕ್ಷಿಣ ಗೋಳಾರ್ಧದ ಮೇಲೆ ಇರ್ತಾನೆ ಬರ್ತದೆ. ದಕ್ಷಿಣ ಗೋಳಾರ್ಧದ ಮೇಲೆ ಇರೋದ್ರಿಂದ ಒಟ್ಟಾರೆ ಉತ್ತರ ಗೋಳಾರ್ಧದ ಮೇಲೆ ಉಷ್ಣಾಂಶವು ಕಡಿಮೆಯಾಗಿರುತ್ತದೆ. ಆದರೆ ಇಲ್ಲಿ ಭೂರಾಶಿಗಿಂತ ಜಲರಾಶಿಯ ಮೇಲೆ ಉಷ್ಣಾಂಶವು ಅಧಿಕವಾಗಿರುತ್ತದೆ ಆ ಅವಧಿಯೊಳಗೆ. ಆಗ ಇಲ್ಲಿ ಸುತ್ತಲೂ ಎಲ್ಲ ಭೂರಾಶಿ, ಇಲ್ಲೇ ಜಲರಾಶಿ. ಇಲ್ಲಿ ಒತ್ತಡ ಭೂಮಿ ಮೇಲೆ ಈ ಅವಧಿಯೊಳಗ ಅಧಿಕವಾಗಿರುತ್ತೆ. ಒತ್ತಡ ಅಧಿಕವಾದಾಗ ಭೂಮಿಯ ಮೇಲಿಂದ ಈ ಜಲರಾಶಿಯ ಕಡೆಗೆ ಗಾಳಿಗಳು ಬೀಸಲು ಶುರುವಾಗ್ತವೆ. ಎಲ್ಲ ಕಡೆ ಆಗ ಏನಕ್ಕವ, ಇಲ್ಲಿ ಭೂರಾಶಿಯ ಮೇಲೆ ಇಲ್ಲೂ ಸಹಿತ ಜಲರಾಶಿಯ ಮೇಲಿನ ಗಾಳಿಗಳು ಬೀಸುವುದರಿಂದ ಅವು ಸುತ್ತುವ ತಿರುಗುವ ರೂಪದೊಳಗ ಮಾರುತಗಳು ಉತ್ಪತ್ತಿಯಾಗಿರುತ್ತವೆ. ಅಂದ್ರೆ ಮಧ್ಯದೊಳಗೆ ಕಡಿಮೆ ಒತ್ತಡ ಪ್ರದೇಶ ಕಂಡು ಬರುತ್ತಾ, ಸುತ್ತಲೂ ಅಧಿಕ ಒತ್ತಡ ಪ್ರದೇಶ ಇರ್ತವ. ಆಗ ಮಾರುತಗಳು ಚಕ್ರಾಕಾರದಲ್ಲಿ ಈ ರೀತಿ ಬೀಸಿ ಬರಲಿಕ್ಕೆ ಶುರು ಮಾಡ್ತವೆ. ಬೀಸಿ ಬಂದಾಗ ಮಧ್ಯದಲ್ಲಿರುವ ಕಡಿಮೆ ಪ್ರದೇಶವನ್ನು ಆಕ್ರಮಿಸಿಬಿಡ್ತವೆ. ಆಗ ಸುರುಳಿಯಾಕಾರ ತಾಳಿ ಅದು ಗಾಳಿ ಸುತ್ತುತ್ತಾ 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 ಪ್ರಾರಂಭವಾಗಿಬಿಡುತ್ತೆ. ಇಂತಹ ಲಕ್ಷಣಗಳ ಮಾರುತಗಳನ್ನ ಆವರ್ತ ಮಾರುತಗಳು ಅಂತ ಕರಿತೀವಿ. ಹಾಗಾದ್ರೆ ಇಂತಹ ಮಾರುತಗಳು ಪ್ರತಿ ವರ್ಷ ಬಂಗಾಳ ಕೊಲ್ಲಿಯ ಮೇಲೆ ಸಾಮಾನ್ಯವಾಗಿ ಉಗಮ ಹೊಂದುತ್ತವೆ. ಅವು ಬಂಗಾಳ ಕೊಲ್ಲಿಯ ಮೇಲೆ ಉಗಮ ಹೊಂದಿದ ಗಾಳಿಗಳು ಬೀಸ್ತಾ ಬೀಸ್ತಾ ಬಂದು ಇಲ್ಲಿ ಆಂಧ್ರ, ತಮಿಳುನಾಡು ಕರಾವಳಿಯನ್ನು ಪ್ರವೇಶ ಮಾಡ್ತವೆ. ಮುಂದೆ ಅದರ ಸ್ವಲ್ಪ ಭಾಗ ನಮ್ಮ ಕರ್ನಾಟಕಕ್ಕೂ ಸಹಿತ ಬರ್ತದೆ. ಹಾಗಾಗಿ ಈ ಕರ್ನಾಟಕದ ಈ ಕಡೆಯಿಂದ ಆಂಧ್ರದ ಮೇಲಿಂದ ಆಮೇಲೆ ತಮಿಳುನಾಡಿನ ಮೇಲಿಂದ ಬರುವಂತಹ ಆವರ್ತ ಮಾರುತಗಳು ಇರುತ್ತವೆ. ಇಲ್ಲಿ ಬಂದು ಈಶಾನ್ಯ ಕರ್ನಾಟಕದ ಮೇಲೆ ಮತ್ತು ದಕ್ಷಿಣದಲ್ಲಿ ಪೂರ್ವ ಭಾಗದಲ್ಲಿ, ಒಟ್ಟಾರೆ ಈಶಾನ್ಯ ದಕ್ಷಿಣ ರಾಜ್ಯದ ಪೂರ್ವ ಭಾಗದ ಮೇಲೆ ಈ ಅವಧಿಯಲ್ಲಿ ಸ್ವಲ್ಪ ಅಧಿಕ ಮಳೆಯನ್ನು ಸುರಿಸುತ್ತವೆ. ಆಗ ಪಶ್ಚಿಮ ಭಾಗ ಕಡಿಮೆ ಮಳೆಯನ್ನು ಪಡೆಯುತ್ತದೆ, ಪೂರ್ವ ಭಾಗ ಸ್ವಲ್ಪ ಅಧಿಕ ಮಳೆಯನ್ನು ಪಡೆಯುತ್ತದೆ. ಕಾರಣ ಅಂತಂದ್ರೆ ಬಂಗಾಳ ಕೊಲ್ಲಿಯ ಮೇಲೆ ಉಗಮ ಹೊಂದುವ ಆವರ್ತ ಮಾರುತಗಳೇ ಅದಕ್ಕೆ ಕಾರಣೀಭೂತವಾಗಿರ್ತವೆ. ಹಾಗಾಗಿ ರಾಜ್ಯದ ಈಶಾನ್ಯ ಭಾಗ ಬೀದರ್, ಗುಲ್ಬರ್ಗ, ರಾಯಚೂರು ಈ ಭಾಗದಲ್ಲಿ, ಕೆಲವೊಂದು ಬಿಜಾಪುರ, ಇಲ್ಲಿ ಆ ಅವಧಿಯೊಳಗ ಸ್ವಲ್ಪ ಉಳಿದ ಪ್ರದೇಶಗಳಿಗಿಂತ ಹೆಚ್ಚಿನ ಮಳೆಯಾಗ್ತದೆ. ಅದೇ ಅವಧಿಯಲ್ಲಿ ಈ ದಕ್ಷಿಣದಲ್ಲಿ ಬೆಂಗಳೂರು ಸೈಡ್ ಆದರೂ ಸಹಿತ ಸ್ವಲ್ಪ ಪ್ರಮಾಣದ ಉಳಿದ ಭಾಗಕ್ಕಿಂತ ಅಧಿಕ ಪ್ರಮಾಣದ ಮಳೆ ಅಲ್ಲಿ ಕಂಡು ಬರ್ತಾ ಇರ್ತದೆ. ಹೀಗೆ ಒಟ್ಟಾರೆ ಈ ಹಿಂಗಾರು ಮಳೆಗಾಲದಲ್ಲಿ ಇಂತಹ ಅಂಶಗಳು ಕಂಡು ಬರ್ತವೆ. ಅಂದ್ರೆ ಈ ಎಲ್ಲ ಲಕ್ಷಣ ನೋಡಿದರೆ ಹಿಂಗಾರು ಮಳೆಗಾಲದ ಅವಧಿಯಲ್ಲಿ ಏನಾಗ್ತದೆ, ಉಷ್ಣತೆ ಕಡಿಮೆ ಆಗ್ತದೆ, ಆಮೇಲೆ ಆರ್ದ್ರತೆಯ ಪ್ರಮಾಣ ಕಡಿಮೆಯಾಗುತ್ತದೆ. ಈ ಅವಧಿಯಲ್ಲಿ ಉಷ್ಣತೆಯೂ ಕಡಿಮೆ, ಆರ್ದ್ರತೆಯೂ ಕಡಿಮೆಯಾಗಿರುತ್ತದೆ. ಹಾಗಾಗಿ ಇಂತಹ ಲಕ್ಷಣ ಈ ಅವಧಿಯಲ್ಲಿ ಕಂಡುಬರುತ್ತದೆ. ಇದು ಒಟ್ಟಾರೆ ಇದರ ಲಕ್ಷಣವನ್ನು ನೋಡಿದರೆ ಹಿಂಗಾರು ಮಳೆಗಾಲ ಅದನ್ನೆಲ್ಲ ಕೂಡಿ ನಾವು ಸಮರಿ ಮಾಡಿ ಹೇಳಬೇಕಪ್ಪ ಅಂತಂದ್ರೆ ಲಕ್ಷಣಗಳೇನಪ್ಪಾ ಅಂತಂದ್ರೆ ಹಿಂಗಾರು ಮಳೆಗಾಲದ ಅವಧಿಯಲ್ಲಿ ಉಷ್ಣತೆಯಲ್ಲಿ ಇಳಿಕೆಯಾಗ್ತದೆ. ಏಕೆಂದರೆ ಸೂರ್ಯ ದಕ್ಷಿಣ ಗೋಳಾರ್ಧದಲ್ಲಿರ್ತಾನೆ. ಉಷ್ಣತೆ ಇಳಿಕೆ ಆದಾಗ ಒತ್ತಡ ಏನಾಗುತ್ತೆ, ಹೆಚ್ಚಳವಾಗ್ತದೆ. ಉಷ್ಣತೆ ಕಡಿಮೆ ಆಗ್ತದೆ, ಒತ್ತಡ ಅಧಿಕವಾಗ್ತದೆ. ಒಂದು ಅಂಶ. ಎರಡನೇದು ಖಂಡಾಂತರತೆ. ಈ ಅವಧಿಯೊಳಗ ಆಗ್ಲೇ ಹೇಳಿದಂಗ ಭೂಮಿಯ ಮೇಲೆ ಮಾರುತಗಳು ಉಗಮ ಹೊಂದುವುದರಿಂದ ಖಂಡಾಂತರ ವಾಯುಗುಣ ಕಂಡು ಬರ್ತದೆ. ಹಾಗೆ ಖಂಡಾಂತರ
ನಿರಂತರ ವಾಯುವಿನ ಕಂಡು ಬರುವುದರಿಂದ ಮಾರುತಗಳು ಶುಷ್ಕವಾಗಿರ್ತವೆ. ಮಾರುತಗಳು ಶುಷ್ಕವಾಗಿದ್ದರೆ ಹಿತಕರವಾದ ವಾತಾವರಣ ಕಂಡುಬರುತ್ತದೆ. ಶೆಕೆಯಾಗುವುದಿಲ್ಲ, ಉಷ್ಣತೆ ಪ್ರಮಾಣ ಕಡಿಮೆಯಾಗ್ತದೆ. ಅದು ಹಿತಕರವಾಗಿರುವಂತಹ ವಾತಾವರಣ ಈ ಅವಧಿಯಲ್ಲಿ ಕಂಡುಬರುತ್ತದೆ. ಹಾಗಾದರೆ ಶುಷ್ಕತೆ ಅಧಿಕವಾಗುವುದರಿಂದ ಕೇವಲ 12% ಮಳೆ ಮಾತ್ರ ಈ ಅವಧಿಯಲ್ಲಿ ಕಂಡುಬರುತ್ತದೆ. ಅದು ಹೆಚ್ಚಾಗಿ ಈ 12% ಮಳೆ ಏನಾಗ್ತದೆ, ರಾಜ್ಯದ ಪೂರ್ವ ಭಾಗದಲ್ಲಿ ಮತ್ತು ದಕ್ಷಿಣ ಭಾಗದಲ್ಲಿ ಕಂಡುಬರುತ್ತದೆ. ಕಾರಣ ಏನು? ಸಾಮಾನ್ಯವಾಗಿ ಈ ಅವಧಿಯಲ್ಲಿ ಬಂಗಾಳಕೊಲ್ಲಿ ಮೇಲೆ ಉಗಮ ಹೊಂದುವ ಆವರ್ತ ಮಾರುತಗಳ ಪ್ರಭಾವದಿಂದ ಮಳೆ ಸುರಿಯುತ್ತದೆ. ಇದಿಷ್ಟು ಕರ್ನಾಟಕದಲ್ಲಿ ಹಿಂಗಾರು ಮಳೆಗಾಲದ ಅವಧಿಯಾಗಿದೆ ಅಥವಾ ಈಶಾನ್ಯ ಮಾನ್ಸೂನ್ ಕಾಲದ ಅವಧಿಯಾಗಿರುತ್ತದೆ. ಹೀಗೆ ರಾಜ್ಯದಲ್ಲಿರುವಂತಹ ಒಟ್ಟು ವಾರ್ಷಿಕ ವಾಯುಗುಣವನ್ನು ಆಯಾ ಅವಧಿಯ ಗುಣಲಕ್ಷಣಗಳ ಆಧಾರದ ಮೇಲಿಂದ ಚಳಿಗಾಲ, ಬೇಸಿಗೆ ಕಾಲ, ಮುಂಗಾರು ಮಳೆಗಾಲ ಅಥವಾ ನೈಋತ್ಯ ಮಾನ್ಸೂನ್ ಕಾಲ, ಹಿಂಗಾರು ಮಳೆಗಾಲ ಅಥವಾ ಈಶಾನ್ಯ ಮಾನ್ಸೂನ್ ಕಾಲ ಅಂತೇಳಿ 4 ಋತುಗಳನ್ನಾಗಿ ವರ್ಗೀಕರಣವನ್ನು ಮಾಡಲಾಗ್ತದೆ. ಈ ರೀತಿ ಒಂದು ಅವಧಿಯಲ್ಲಿರುವಂತಹ ವಾಯುಗುಣ ಅಥವಾ ವಾತಾವರಣ ಮತ್ತೊಂದು ಅವಧಿಯಲ್ಲಿ ಇರುವುದಿಲ್ಲ. ಹೀಗೆ ರಾಜ್ಯವು ವಾಯುಗುಣದಲ್ಲಿ ಸಾಕಷ್ಟು ವೈವಿಧ್ಯಮಯವಾಗಿರುವಂತಹ ಅಂಶವನ್ನು ಒಳಗೊಂಡಿರುತ್ತದೆ. ಹೀಗೆ ನಾವು ರಾಜ್ಯದ ವಾಯುಗುಣವನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತೇವೆ.